ಮೇಡಮ್ ಏನಾಗಿ ಮೇಡಮ್ ಶ್ಯಾಮ್ ಸರ್ ಸರ್ ಮಗು ಕಾಣ್ತಿಲ್ಲ. ಸರ್ ಒಂದು ಫೋಟೋ ಸರ್ ಒಂದು ಫೋಟೋ. ಓಕೆ ರೆಡಿ. ಎಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ನಾಟ್ಯ ಸ್ವರಾಂಜಲಿ ಸಂಸ್ಥೆಯ 3ನೇ ವಾರ್ಷಿಕೋತ್ಸವದ ಕೇಂದ್ರ ಬಿಂದುಗಳಾದಂಥ ಸಂಸ್ಥೆಯ ಅಧ್ಯಕ್ಷರಾದಂಥ ಪುಷ್ಪಲತಾ ಶಿವಕುಮಾರ್ ಅವರೇ, ಶಿವಕುಮಾರ್ ಅವರೇ, ಹಾಗೆ ವೇದಿಕೆಯಲ್ಲಿ ಬಹಳಷ್ಟು ಜನ ಗಣ್ಯರಿದ್ದಾರೆ. ಮೊದಲನೇದಾಗಿ ನಮ್ಮ ಪುಷ್ಪಲತಾ ಶಿವಕುಮಾರ್ ಅವರ ಗುರುಗಳು ಅಂತ ಅವರೇ ಬಾಯಿಂದ ಹೇಳಿದ್ದಾರೆ, ನಮ್ಮ ಪ್ರಸನ್ನ ಕುಮಾರ್ ಅವರು, ಹಾಗೆ ಡಾಕ್ಟರ್ ಶಿವಶ್ರುತಿ ಅವರಿದ್ದಾರೆ, ಸ್ನೇಕ್ ಶ್ಯಾಮ್ ಅವರಿದ್ದಾರೆ, ಹಾಗೆ ಜಯಂತಿ ಭಟ್ ಅವರಿದ್ದಾರೆ, ಪರಶುರಾಮಪ್ಪ ಅವರಿದ್ದಾರೆ, ರವಿಕುಮಾರ್ ಅವರಿದ್ದಾರೆ, ಚಂದ್ರಶೇಖರ್ ಅವರಿದ್ದಾರೆ, ಹಾಗೆ ಭಾಳಷ್ಟು ಜನ ನಮ್ಮ ಮಂಜುಳಾ ಮೇಡಮ್ ಅವರಿದ್ದಾರೆ. ಇವರೆಲ್ಲ ಒಂದು ಸಮ್ಮುಖದಲ್ಲಿ 2 ಅದ್ಭುತಗಳು ನಡೀತಾ ಇದೆ. ಒಂದು, ಈ ಸಂಸ್ಥೆಯ 3ನೇ ವಾರ್ಷಿಕೋತ್ಸವ, 2ನೇದು ಮಹಿಳಾ ದಿನಾಚರಣೆ. 2 ಕೂಡ ಬಹಳ ಸುಂದರವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಪುಷ್ಪಲತಾ ಶಿವಕುಮಾರ್ ಅವರು 3 ವರ್ಷದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು 2ನೇ ವರ್ಷನೂ ಕೂಡ ಭಾಗವಹಿಸಿದ್ದೆ. ಕಳೆದ ವರ್ಷನೂ ಕೂಡ ಕರೆದಿದ್ರು ನನಗೆ, ಈ ವರ್ಷನೂ ಕೂಡ ಕರೆದಿದ್ದಾರೆ. 1 ವರ್ಷ ಕರೆದಿಲ್ಲ, ಮೊದಲನೇ ವರ್ಷ, ಯಾಕೆಂದ್ರೆ ನನ್ನ ಪರಿಚಯನೇ ಆಗಿರಲಿಲ್ಲ. ಅವ್ರ ಪರಿಚಯ ಆಗಿದ್ದು ನನಗೆ ನಮ್ಮ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ಮೈಸೂರು ಘಟಕದ ಒಂದು ಪ್ರಾರಂಭೋತ್ಸವದಲ್ಲಿ ಅವರ ಪರಿಚಯ ಆಯಿತು. ಅವತ್ತು ಅವ್ರು ಹೇಳಿದ್ರು, ನಾನು ಕೂಡ ಮಾಡ್ತಾ ಇದ್ದೀನಿ ಸರ್, ಸುಗಮ ಸಂಗೀತ ಕ್ಲಾಸ್ಗಳನ್ನ ನಡೆಸ್ತಾ ಇದ್ದೀನಿ, ನನ್ನನ್ನು ಕೂಡ ನಿಮ್ಮ ಪರಿಷತ್ನಲ್ಲಿ ಇನ್ವಾಲ್ವ್ ಮಾಡಿಕೊಡಿ ಅಂತ ಹೇಳಿದ್ರು. ಮೇಲೆ ಅವರು ನಮಸ್ಕಾರ. ನಾಟ್ಯ ಸ್ವರಾಂಜಲಿ ಹೋಗಾದಿ ನಮ್ಮ ಪುಷ್ಪ ಅವರು ಮತ್ತು ಶಿವಕುಮಾರ್ ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿ 3 ವರ್ಷ ಆಗಿದೆ. ಈ ಒಂದು ಸಂಸ್ಥೆ 3 ವರ್ಷದ ವಾರ್ಷಿಕೋತ್ಸವ ಡ್ಯಾನ್ಸ್ ಮಾಡಿದೆ. ಇದು ನಡೆಸೋದು ಎಷ್ಟು ಕಷ್ಟ ಅಂದರೆ ಅದು ನನಗೆ ಗೊತ್ತು. ಯಾಕೆಂದರೆ ಒಂದು ಸಂಸ್ಥೆ ಬೆಳಿಬೇಕು ಅಂದರೆ ತುಂಬ ಕಷ್ಟ ಇದೆ. ಅಂತಂದರೆ 3 ವರ್ಷ ಅವರು ಬಂದಿದ್ದಾರೆ. ಇದು ಹೆಮ್ಮರವಾಗಿ ಬೆಳೀಲಿ, ಜೊತೆಗೆ ಇನ್ನೂ ಹಲವಾರು ಜನರಿಗೆ ನಾಟ್ಯ ಮತ್ತು ಸಂಗೀತವನ್ನು ಹೇಳ್ಕೊಳ್ಳಿ. ಯಾಕೆಂದರೆ ಸಂಗೀತದ ಪವರೇ ಬೇರೆ. ಎಂಥ ಕೆಲವು ಕೋಮಾಗಿ ಹೋಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ರೋಗ ಇರ್ತಕ್ಕಂಥ ವ್ಯಕ್ತಿಗಳು ಆ ಒಂದು ಯಾವುದೋ ಒಂದು ಗಾಯನವನ್ನೇ ಕೇಳಿದಾಗ ಅವರು ವಾಪಸ್ ಬಂದಿರೋದು ಸುಮಾರು ಕಡೆ ಇದಿದೆ, ಎಕ್ಸಾಂಪಲ್ಸ್ ಇದೆ. ನಾನು ಹೇಳೋದಿಷ್ಟೇ, ಸಂಗೀತಕ್ಕೆ ಪವರ್ ಇದೆ. ಸೊ ಸಂಗೀತ, ನಾಟ್ಯ, ಇದು ಸಂಗೀತ ಯಾವ ಥರ ಅಂದರೆ ನಮ್ಮ ಮೆದುಳಿಗೆ, ಗಂಟಲಿಗೆ ಹಾಗೂ ನಾಲಿಗೆಗೆ ಒಂದು ವ್ಯಾಯಾಮ ಕೊಟ್ಟರೆ, ನಾಟ್ಯ ಅನ್ನೋದು ನಮ್ಮ ದೇಹದ ಎಲ್ಲ ಅಂಗಗಳಿಗೂ ಒಂದು ವ್ಯಾಯಾಮ ಕೊಡುತ್ತೆ. ಹಿಂದಿನ ಕಾಲದಲ್ಲಿ ನೋಡಿ, ಸಂಗೀತ ಅಂದರೆ ಜನ ಸೇರ್ತಾ ಇದ್ರು. ಇವತ್ತು ಏನಾಗ್ಬಿಟ್ಟಿದೆ ನಮ್ಮ ದೇಶದ ಪರಿಸ್ಥಿತಿ ಅಂದರೆ, ಸಂಗೀತ, ನಾಟ್ಯ ಅಂದರೆ ಯಾರೂ ಬರೋದಿಲ್ಲ. ಎಲ್ಲ ವೆಸ್ಟರ್ನ್ ಕಲ್ಚರ್ನ ನಾವು ಅಳವಡಿಸ್ಕೊತಾ ಇದ್ದೀವಿ. ದಯವಿಟ್ಟು ನಾವು ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಉಳಿಸೋಣ, ನಮ್ಮ ಸಂಗೀತವನ್ನು, ನಮ್ಮ ಭರತನಾಟ್ಯವನ್ನು ಬೆಳೆಸೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಗುವ ನಯನ ಮಧುರ ಮೌನ
ಮಾತಾಡಿ. ಸಾರಿ ಹಾಂ, ನಾನು ನಾಟ್ಯ ಸ್ವರಾಂಜಲಿಯ ಸಂಸ್ಥಾಪಕಿ. ಸಂಗೀತ ಮತ್ತು ನೃತ್ಯನ ಈ ಶಾಲೆಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೃತ್ಯ ಹೇಳ್ಕೊಡೋದಕ್ಕೆ ನನ್ನ ಸ್ನೇಹಿತೆ ಚಂದ್ರಿಕಾ. ಸೊ ಈಗ ಸಿಂಧು ಟೀಚರ್ ಇದ್ದಾರೆ. ನನ್ನ ಗುರುಗಳು ಪ್ರಸನ್ನ ಈ ಎಲ್ಲ ಗುರುಗಳ ವೃಂದದಲ್ಲಿ ನಾನು ಸಂಗೀತ ಹೇಳ್ಕೊಡೋ ಒಂದು ಕೆಲಸದಲ್ಲಿ ಇದ್ದೀನಿ. ಹಾಗೆ ಇದು 3 ವರ್ಷದಿಂದ ನಾನು ಈ ಥರ ವೇದಿಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆಯಿಂದನೂ ಈ ಥರ ಸಂಗೀತ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ. ಆದರೆ ಅದೆಲ್ಲ ದೇವಸ್ಥಾನಗಳಲ್ಲಿ ಅಥವಾ ಇನ್ನಿತರೆ ಹಬ್ಬ ಹರಿದಿನಗಳಲ್ಲಿ ಮಾಡಿದ್ದೀನಿ. ವೇದಿಕೆಯಲ್ಲಿ ಅಂದರೆ ಈ ಥರ ಆಡಿಟೋರಿಯಂಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಿರೋದು ಒಂದು ಸುಮಾರು 3 ವರ್ಷಗಳಿಂದ ನನ್ನ ಶಾಲೆಯ ವತಿಯಿಂದ ಮಾಡ್ತಿರೋದು. ಬಟ್ ಬೇರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಕರೆದಾಗ ನಾನು ಹಾಡಿದ್ದು ಉಂಟು. ಸಿನಿಮಾ ಹಾಡುಗಳಾಗಿರ್ಬೋದು, ಜಾನಪದ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಸಿನಿಮಾ ಸಂಗೀತ, ಎಲ್ಲ ರೀತಿಯ ಸಂಗೀತ, ನೃತ್ಯ ಎಲ್ಲ ನನ್ನ ಶಾಲೆಯಲ್ಲಿ ಇದೆ ಅಂತ ಹೇಳೋದಕ್ಕೆ ನಾನು ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಯಾರ್ಯಾರು ಬಂದಿದ್ರು? ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸುಶ್ರೀಗೌಡ ಮತ್ತು ಅನಿತಾ ಸರಮೇಶ್ ಅವರ ಹಿನ್ನೆಲೆ ಗಾಯಕಿ ಆ್ಯಕ್ಚುಲಿ ಬರಬೇಕಿತ್ತು. ಕಾರಣಾಂತರಗಳಿಂದ ಅವರು ಮಿಸ್ ಆಗಿದ್ದಾರೆ. ಬಟ್ ಅವರ ಸ್ನೇಹಿತೆ ಕೂಡ, ನಾನು ಕೂಡ ಜಯಂತಿ ಭಟ್ ಅಂತ ಬಂದಿದ್ದಾರಲ್ವ, ಅವರು ಕೂಡ ಅವ್ರ ಸ್ನೇಹಿತೆ. ಸೊ ನಾವು 3 ಜನ ಈ ಕಾರ್ಯಕ್ರಮಗಳನ್ನ ನಾವು ನಿಂತು ಮಾಡಬೇಕು ಅಂತ ಅವ್ರಿಗೆ ಒಂದು ಕೆಲಸ ಇರೋದ್ರಿಂದ ಬರೋಕ್ಕೆ ಆಗ್ತಿಲ್ಲ. ಇನ್ನು ಉಳಿದಂತೆ ಇನ್ನೊಬ್ಬರು ಚಂದ್ರಶೇಖರ್ ಚಂದ್ರಶೇಖರ್ ಅವರು, ಇನ್ನೊಬ್ಬರು ಗೆಸ್ಟ್ ಇನ್ನೊಬ್ಬರ ಹೆಸರು ಪರಶುರಾಮ, ಪ್ರಧಾನಮಂತ್ರಿ ವಿಶ್ವಕರ್ಮ ಸದಸ್ಯರು, ಸೆಂಟ್ರಲ್ ಗೌರ್ಮೆಂಟ್ ಸದಸ್ಯರು. ಇನ್ನೊಬ್ಬರು ಸ್ನೇಕ್ ಶ್ಯಾಮ್ ಅವರು, ಅವ್ರನ್ನೇ ಬಿಟ್ಟಿದ್ರು. ಸ್ನೇಕ್ ಶ್ಯಾಮ್ ಅಂತ ಹೇಳಿ ಜಿ ಪರಶುರಾಮಪ್ಪ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನುಷ್ಠಾನ ಸಮಿತಿಯ ನಾಮನಿರ್ದೇಶಿತ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅವರ ಒಂದು ಕಲ್ಪನೆ ಏನು ಅಂದರೆ, ಈ ದೇಶದಲ್ಲಿ ಯಾರೂ ಕೂಡ ನಿರುದ್ಯೋಗಿಗಳಿರಬಾರ್ದು, ಎಲ್ಲರೂ ಉದ್ಯೋಗ ಮಾಡಬೇಕು, ಇಲ್ಲ ಉದ್ಯಮ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ವಿಶ್ವಕರ್ಮ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾರೆ ಈ ದೇಶದಲ್ಲಿ. ಈ ಯೋಜನೆಯ ಉದ್ದೇಶ, ಈ ದೇಶದಲ್ಲಿ ಯಾರು ಕೂಡ 8ನೇ ಕ್ಲಾಸ್ಗಿಂತ ಮೇಲೆ ಓದಿದವರು ಅರ್ಹರಾಗಿರ್ತಾರೆ. ಎಲ್ಲ ವಿದ್ಯಾವಂತರು ಕೂಡ ಓದಿಕೊಂಡು ನಿರುದ್ಯೋಗಿಗಳಾಗಿ ಇರೋದಕ್ಕಿಂತ ಪ್ರಧಾನಮಂತ್ರಿಗಳ ಒಂದು ಕನಸು ಏನಿದೆ ಅದು ಸಪೋರ್ಟಿವ್ ಆಗಿ ಪ್ರತಿಯೊಬ್ಬರು ಉದ್ಯಮ ಮಾಡಬೇಕು ಮತ್ತು ಉದ್ಯಮ ಮಾಡಬೇಕು, ಇಲ್ಲ ಉದ್ಯೋಗಿಗಳಾಗಿರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮದ ಒಂದು ಯೋಜನೆಯನ್ನು ಅವೇರ್ನೆಸ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮನ ಎಲ್ಲಿ ಹೋದರೂ ನಾವು ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಹಾಗಾಗಿ ದಯಮಾಡಿ ಈ ಮೂಲಕ ಎಲ್ಲ ಸಮಾಜ ಹಾಗೂ ಎಲ್ಲರಿಗೂ ಕೂಡ ವಿನಂತಿ ಮಾಡೋದೇನು ಅಂದರೆ, ತಾವುಗಳು ಏನು ಓದ್ಕೊಂಡಿರ್ತೀರಿ ಸರ್ಕಾರಿ ನೌಕರಿನ ಅವಲಂಬಿಸಿದ ಹಾಗೆ ಉದ್ಯಮ ಮಾಡಿ, ಉದ್ಯೋಗ ಸಿಗದಿದ್ದರೆ ಖಂಡಿತವಾಗಿ ಉದ್ಯಮ ಮಾಡಿ ಈ ದೇಶದ ಭವಿಷ್ಯದಲ್ಲಿ ತಾವು ಕೂಡ ಭಾಗವಹಿಸಬೇಕು ಅಂತ ಈ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.